ಅತ್ಯಂತ ನಂಬಲಾಗದ ಸಂಗತಿ. ಬಹಳ ಹಿಂದೆ ಮಾಟಗಾರ ಮಾನವನ ಶ್ರೇಷ್ಠ ಮಿತ್ರನಾಗಿದ್ದಾಗ ಚುರೋ ಎನ್ನುವ ಪಿಶಾಚಿ ವಾಸಿಸುತ್ತಿತ್ತು. ಚುರೋನ ವಿಶೇಷತೆ ಎಂದರೆ ಯಾವ ಮನುಷ್ಯರು ವೀರ ಧೀರರಿದ್ದಾರೆ, ಅದ್ವಿತೀಯ ಕಾರ್ಯ ಮಾಡುವ ಹುರುಪಿದೆ ಅಂತವರಿಗೆ ಅದು ಸದಾ ಸಹಾಯ ಮಾಡುತ್ತಿತ್ತು. ಚುರೋ ಪಟ್ಟಣದಿಂದ ಪಟ್ಟಣಕ್ಕೆ ಅಲೆದಾಡುತ್ತಿತ್ತು, ಘನ ವ್ಯಕ್ತಿಗಳು ಘನ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ಹುಡುಕುವುದಕ್ಕೆ. ಒಂದು ಪಟ್ಟಣದಲ್ಲಿ ಆಂಟೋನಿಯೋ ಎಂಬ ಸುಂದರ ತರುಣ ಇದ್ದ. ಆಂಟೋನಿಯೋ ಗಡಿಯಾರ ಮಾಡುತ್ತಿದ್ದ. ಆತ ಚುರೋನ ಆಪ್ತ ಮಿತ್ರನೂ ಆಗಿದ್ದ. ಆತ ದಯಾಳು ಆಗಿದ್ದ, ಜಾಣನೂ ಆಗಿದ್ದ ಹಾಗೂ ಪರಿಶ್ರಮಿಯೂ ಆಗಿದ್ದ. ಒಂದು ದಿನ ಅರಸನ ದೂತ ಒಂದು ಸುದ್ದಿಯೊಂದಿಗೆ ಬಂದನು. ಲಕ್ಷ್ಯಗೊಟ್ಟು ಕೇಳಿ, ಅರಸಕುಮಾರಿ ಮದುವೆ ಮಾಡಿಕೊಳ್ಳಬೇಕೆಂದಿದ್ದಾಳೆ. ಯಾರಾದರೂ ಅತ್ಯಂತ ಘನ ಕಾರ್ಯ ಮಾಡುವವರಿದ್ದರೆ ಅರಸಕುಮಾರಿಯನ್ನು ಮದುವೆ ಆಗಬಹುದು, ಅರ್ಧ ರಾಜ್ಯ ಪಡೆಯಬಹುದು. ಕರಕುಶಲತೆ ತೋರುವ ಎಲ್ಲರನ್ನೂ ಆಮಂತ್ರಿಸಲಾಗಿದೆ. ಅಂಥವರು ನಾಳೆ ಅರಮನೆಗೆ ಬರಬೇಕು. ಬಹಳ ಒಳ್ಳೆಯದು. ನೀನು ಏನು ಮಾಡುತ್ತೀಯಾ ಅರಸಕುಮಾರಿಯ ಮನವೊಲಿಸುವುದಕ್ಕಾಗಿ? ನಾನು ಏನು ಮಾಡಬೇಕು ಅಂದ್ರೆ ನಿನಗನ್ಸೋದಿಲ್ಲ ನೀನೇನಾದ್ರೂ ಘನ ಕಾರ್ಯ ಮಾಡಬಲ್ಲೆ ಎಂದು? ನೀನು ಏನು ಮಾತಾಡ್ತೀಯಾ ಗೊತ್ತಾ? ನಾನು ಮಾಡೋದು ಒಂದೇ ಒಂದು ಘನ ಕಾರ್ಯ, ಅಂದ್ರೆ ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬಲ್ಲೆ ಅಷ್ಟೇ. ಈಗ ನೀನೊಂದೇ ನನ್ನ ಜೀವನದಲ್ಲಿ ಇರುವ ಅದ್ವಿತೀಯ ಸಂಗತಿ. ನಾನದನ್ನು ನೀನು ಮಾಡುವಂತೆ ಖರೇನ ಪ್ರೋತ್ಸಾಹಿಸುವುದಿಲ್ಲ. ಆದರೆ ನೀನು ಗಡಿಯಾರ ಮಾಡ್ತೀಯಲ್ಲ, ಅಂದ್ರೆ ನೀನ್ ಯಾಕೆ ಅಂತ ಒಂದು ಅದ್ಭುತವಾದ ಗಡಿಯಾರ ಮಾಡಬಾರ್ದು? ಗಡಿಯಾರ ತಯಾರಿಸುವುದು ಅದ್ಭುತವಾದ ಕೆಲಸವಲ್ಲ, ಆದರೆ ಅತ್ಯಂತ ಅದ್ಭುತವಾದ ಗಡಿಯಾರ ಮಾಡುವುದು ಖರೆ ಒಂದರ ಅತ್ಯದ್ಭುತವಾದ ಕೆಲಸವಾಗುತ್ತದೆ ಅಂತ ನಿನಗನಿಸುವುದಿಲ್ಲ? ನನಗನಿಸುವುದಿಲ್ಲ ಮಾಡಬಲ್ಲೆ ಅಂತ ಚುರೋ. ನಿನಗೆಂದು ಗೊತ್ತಾಗೋದಿಲ್ಲ ನೀನು ಪ್ರಯತ್ನವನ್ನು ಮಾಡದೇ ಇದ್ದರೆ. ಇದು ಆಂಟೋನಿಯೋ ಯೋಚಿಸುವಂತೆ ಮಾಡಿತು. ಆತ ಏನು ಕಳೆದುಕೊಳ್ತಾನೆ? ಆತ ಪ್ರಯತ್ನ ಮಾಡಬೇಕಲ್ಲ ಮೊದಲು. ಆಂಟೋನಿಯಾ ತನ್ನೆಲ್ಲ ಕೆಲಸವನ್ನು ಮುಗಿಸಿದನು ಮತ್ತೆ ಮಲಗಿಕೊಂಡನು. ಕತ್ತಲೆಯಾಗಿತ್ತು. ಆಂಟೋನಿಯೋ ತನ್ನ ಸಾಮಾನುಗಳ ಪೆಟ್ಟಿಗೆಯನ್ನು ದುರುಗುಟ್ಟಿ ನೋಡುತ್ತಿದ್ದ. ಆತ ಖರೇನ ಏನಾದರೂ ಅದ್ಭುತವಾದದ್ದನ್ನು ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ. ಒಳ್ಳೆಯದು. ಆತನಿಗೆ ಹೇಗೆ ಗೊತ್ತಾಗಬೇಕು ಪ್ರಯತ್ನ ಮಾಡದಿದ್ದರೆ? ಆತ ಕಾಗದವನ್ನು ತೆಗೆದುಕೊಂಡ ಮತ್ತೆ ಸುಮ್ಮನೆ ಗಡಿಯಾರದ ಚಿತ್ರವನ್ನು ಕಲ್ಪಿಸಿಕೊಂಡು ಚಿತ್ರ ಬರೆದ. ಮತ್ತಾಗ ಪ್ರಾರಂಭವಾಯಿತು. ಬಹುಶಃ ಚುರೋ ಸರಿಯಾಗೇ ಹೇಳ್ತಿದ್ದ. ಆತನ ಮನದಲ್ಲಿ ಒಮ್ಮೆಲೆ ಅತ್ಯದ್ಭುತವಾದ ಸಂಗತಿಗಳು ತುಂಬಿಕೊಂಡವು. ಆತ ಗಡಿಯಾರವನ್ನು ಮಾಡಬಹುದು. ಗಂಟೆಗಟ್ಟಲೆ ಆತ ಕೆಲಸ ಮಾಡಿದ. ಆತ ತುಂಬಾ ಆತುರನಾಗಿದ್ದ. ಇಡೀ ರಾತ್ರಿ ಊಟ ಮಾಡಲಿಲ್ಲ, ಮಲಗಲಿಲ್ಲ. ಮರುದಿನ ನಿರ್ಧರಿಸಿದಂತೆ ಪಟ್ಟಣವೆಲ್ಲ ಅರಮನೆಯಲ್ಲಿ ನೆರೆದಿತ್ತು, ತಮ್ಮ ಜಾಣ್ಮೆಯನ್ನು ತೋರಿಸುವುದಕ್ಕೆ. ಕತ್ತಿ ವರಸೆಗಾರರು ಚೆನ್ನಾಗಿ ತಮ್ಮೊಂದಿಗೆ ಕಾಳಗ ಮಾಡಬಲ್ಲರು ಬೇರೆಯವರ ಜೊತೆಗಿಂತ ಎಂದು. ಇದು ಎಷ್ಟೊಂದು ಅದ್ಭುತವಾಗಿದೆ ಅಲ್ವೇ? ನಾನು ಸಹ ಸ್ವತಃ ಗಾಯ ಮಾಡಿಕೊಳ್ಬಹುದು. ನಿಜವಾಗಿಯೂ? ಮತ್ತೆ ನಾನು ತಿಂಗಳುಗಟ್ಟಲೆ ಮಲಗಿಕೊಳ್ಳುತ್ತೇನೆ. ಆತನಾಗಲೇ ಮಲಗಿಬಿಟ್ಟ. ಅಪ್ಪ, ತಿಂಗಳುಗಟ್ಟಲೆ ಕಾಯ್ಬೇಕು ಎಚ್ಚರಿಸುವುದಕ್ಕೆ. ಆತನನ್ನು ಎತ್ತಿಕೊಂಡು ಹೋಗಿ. ಒಳ್ಳೆಯದು, ಉರುಳಿಸಿಕೊಂಡು ಹೋಗಿ. ಅದೇ ಸುಲಭವಾಗಿರುತ್ತದೆ. ಮೋಡಿಕಾರರು ಸೇಬು ಹಣ್ಣು, ಸೀಬೆ ಹಣ್ಣುಗಳ ಜೊತೆ ಮೋಡಿ ಮಾಡುತ್ತಾ ಬೇಸತ್ತು ಹೋದರು. ಅವರೀಗ ಮೇಜು ಕುರ್ಚಿಗಳ ಮೋಡಿ ಆಟ ಶುರು ಮಾಡಿದರು. ಸಮಯದಲ್ಲಿ ಅವರು ಅನಿವಾರ್ಯವಾಗಿ ತಮ್ಮನ್ನು ಸಿದ್ಧ ಮಾಡಿ ತೋರಿಸಲು ಅರಮನೆಯವರ ಜೊತೆ ಮೋಡಿ ಆಟ ಪ್ರಾರಂಭಿಸಿದರು. ನಾನು ಹೇಳೋದಿಲ್ಲ ಇದು ಅತ್ಯಂತ ಅದ್ಭುತವಾದ್ದು ಅಂತ. ಇದನ್ನು ನಿಲ್ಲಿಸದಿದ್ದರೆ ನಿಮ್ಮನ್ನು ಹೊರಗೆ ಹಾಕುವಂತೆ ಹೇಳುವೆ. ಆದರೆ ಮಹಾಪ್ರಭುಗಳೇ, ನಾನು ನಿಮ್ಮ ಜೊತೆಗೆ ಮೋಡಿ ಆಟ ಆಡಬೇಕೆಂದು ಯೋಚಿಸಿದ್ದೆ. ಭಯಾನಕ. ಮುಂದೆ ನಂತರ ಆಂಟೋನಿಯಾ ಅರಸ ಹಾಗೂ ಅರಸಕುಮಾರಿಗೆ ನಮಸ್ಕರಿಸಿದ. ನಾನು ಗಡಿಯಾರ ತಯಾರಿಸುವಾತ ಮಹಾಪ್ರಭುಗಳೇ, ಮತ್ತೆ ನಿಮಗೆ ನನ್ನ ಕೆಲಸ ತೋರಿಸಬೇಕೆಂದಿದ್ದೇನೆ. ಅರಮನೆಯಲ್ಲಿದ್ದ ಪ್ರತಿಸ್ಪರ್ಧಿಗಳು ಈಗಾಗಲೇ ನಿರ್ಧರಿಸಿದ್ದರು ಆಂಟೋನಿಯೋ ಸೋಲುತ್ತಾನೆಂದು. ಆತ ಕೇವಲ ಗಡಿಯಾರ ಮಾಡುವಾತ. ಆಂಟೋನಿಯೋ ವಸ್ತುವಿನ ಮೇಲೆ ಬಟ್ಟೆಯನ್ನು ತೆಗೆದ. ಮತ್ತದು ವಿಚಿತ್ರವಾಗಿ ಕಾಣುವ ಕುರುಪಿಯಾದ ಗಡಿಯಾರವಾಗಿತ್ತು.
ಅದೊಂದು ಅತಿ ಕುರುಪಿಯಾದ ಗಡಿಯಾರ. ನಾನೆಂದೂ ನೋಡಿಲ್ಲ ಇಂಥದ್ದನ್ನು. ನನ್ನ ಕ್ಷಮಿಸಿ ಮಹಾಪ್ರಭುಗಳೇ, ಆದರೆ ಜಾಣ್ಮೆ ಹಾಗೂ ಕೌಶಲ್ಯ ಏನಾದರೂ ಸಾಧಿಸಬಹುದು, ಸುಂದರತೆ ಎಂದಿಗೂ ಸಾಧಿಸದು. ನೀನು ಹೇಳುವುದು ಈ ಗಡಿಯಾರ ಜಾಣವಾಗಿದೆ ಅಂತ? ನೋಡೋಣ ಹಾಗಾದರೆ ಇದು ಏನ್ ಮಾಡುತ್ತೆ ಅಂತ. ಆಂಟೋನಿಯೋ ಮಾಡಿದ್ದು ಗಡಿಯಾರದ ನಟ್ಟ ನಡುವೆ ಮುಟ್ಟಿದ ಮತ್ತದು ಸುತ್ತಲೂ ಹತ್ತಿತು. ಎಲ್ಲರೂ ವಿಸ್ಮಯದಿಂದ ನೋಡ ಹತ್ತಿದರು. ಗಡಿಯಾರ ಒಂದು ಒಡೆಯಿತು. ಮತ್ತಾಗ ಕಟ್ಟಿಗೆಯಿಂದ ಮಾಡಿದ ವ್ಯಕ್ತಿ ಹೊರಗೆ ಬಂದ. ಒಂದು ಸಂಖ್ಯೆ ಅಂದರೆ ಒಳ್ಳೆಯ ಜೀವನ ಸಾಗಿಸುವುದಕ್ಕೆ, ನಂಬುವುದಕ್ಕೆ. ನೀವು ಯಾರೆಂದು ನಂಬಿರಿ, ನಿಮ್ಮ ಜೀವನ ಸಂಪೂರ್ಣ ಆಗುತ್ತದೆ. ಒಳ್ಳೆಯದು, ಅದೊಂದೇ ಕಾನೂನು. ನೀವು ನನ್ನನ್ನು ಕೇಳಿದರೆ. ಪ್ರೇಕ್ಷಕರೆಲ್ಲರಿಗೂ ದಂಗಾಯಿತು. ಕಟ್ಟಿಗೆ ವ್ಯಕ್ತಿ ಮರಳಿದ. ಗಡಿಯಾರ 2 ಬಾರಿಸಿತು. ಇಬ್ಬರು ನೃತ್ಯಗಾರರು ಹೊರಗೆ ಬಂದರು. ಅವರು ಹೇಗೆ ನೃತ್ಯ ಮಾಡಿದರು, ಹೇಗೆ ಚಲಿಸಿದರು? ನಿಜವಾಗಲೂ ಅದು ಒಂದು ಚಮತ್ಕಾರದಂತಿತ್ತು. ಗಡಿಯಾರ 3 ಬಾರಿಸಿತು. ಮತ್ತಾಗ ಸೂರ್ಯಚಂದ್ರರು ಹೊರಗೆ ಬಂದರು. ಅವರು ಅಸಲಿ ಆಗಿರಲಿಲ್ಲ. 3ನೇದು ಹೊಳೆಯುವ ನಕ್ಷತ್ರವಾಗಿತ್ತು, ಇರುಳ ಬಾನಿನಲ್ಲಿ. ಸೀರಿಯಸ್, ನಾನು ಯಾರನ್ನು ಜೋಡಿಸಿಕೊಳ್ಳಲಿ, ಯಾರು ಅಷ್ಟೊಂದು ಗಂಭೀರವಾಗಿಲ್ಲ. ನಾಲ್ಕು ಗಡಿಯಾರ 4 ತೋರಿಸುವಂತೆ ಮಾಡು. ಹಾಗೆ ಆಯಿತು. ಇದು ನಿಜವಾದ ಒಂದು ಒಗಟು. ಅರಮನೆಯವರು ಒಡೆಯಬೇಕು ಇದನ್ನು. ಬಂಡಿಯ ಟೋಲೆ, ಮಿಡತೆ, ಒಂದು ಬರಿದಾದ ಬಚ್ಚು ಹಾಗೂ ಒಂದು ಬಕೆಟ್ ತುಂಬಾ ಹೊಸ ಹಣ್ಣುಗಳನ್ನು. ನಿಲ್ಲು. ಈ ಟುಲಿಪ್ ಮಿಡತೆಯನ್ನು ತಿನ್ನುತ್ತದೆ, ಮತ್ತೆ ಮಿಡತೆಯು ಆತ್ಮ ಬರಿದಾದ ಬಚ್ಚಿನಲ್ಲಿ ಕೂಡುತ್ತದೆ, ಮತ್ತೆ ಹೊಸ ಹಣ್ಣುಗಳನ್ನು ತಿನ್ನುತ್ತದೆ. ನಾನು ಒಗಟನ್ನು ಬಿಡಿಸಿದೆ. ಒಂದು ಹೂವು ಮುಗ್ಧ ಕೀಟಗಳನ್ನು ತಿನ್ನುತ್ತದೆ, ಮತ್ತದರ ಆತ್ಮ ಹಣ್ಣುಗಳನ್ನು ತಿನ್ನುತ್ತದೆ. ಅದು ಭೀಕರವಾಗಿದೆ. ನನಗೆ ಗೊತ್ತು ಅವೆಲ್ಲ ಏನು ಅಂತ. ಇವು 3-4 ಋತುಗಳು. ಟೋಲಿಪ್ ಬೆಳೆಯುತ್ತದೆ ವಸಂತ ಋತುವಿನಲ್ಲಿ. ನಮಗೆಲ್ಲ ಗೊತ್ತೇ ಇದೆ. ಮಿಡತೆಯು ಬೇಸಿಗೆ ಕಾಲದಲ್ಲಿ ಹೊರಗೆ ಬರುತ್ತದೆ. ಬರಿದಾದ ಬಚ್ಚು ಚಳಿಗಾಲದಲ್ಲಿ ಇರುತ್ತದೆ. ಆಗ ಅಕ್ಕಿಗಳೆಲ್ಲವೂ ಹಾರಿ ಹೋಗುತ್ತವೆ. ಮತ್ತು ಬಕೆಟ್ ತುಂಬಾ ಹೊಸ ಹಣ್ಣುಗಳು ಶರತ್ಕಾಲವಾಗಿವೆ. ಅವು ನಮ್ಮ ಸುಗ್ಗಿಯ ಕಾಲದ ಆಚರಣೆ ಸಂಕೇತ. ಒಗಟನ್ನು ಬಿಡಿಸಿದ ಕೂಡಲೇ ಎಲ್ಲ ವಸ್ತುಗಳು ತಿರುಗಿ ಗಡಿಯಾರದ ಒಳಗೆ ಹೋದವು. ಮತ್ತೆ ಗಡಿಯಾರ ಮುಂದೆ ಸಾಗಿತು. 5 ಹೊಡೆಯಿತು. ಮತ್ತೊಂದು ಒಗಟನ್ನು ಹೊರ ಹಾಕಿತು. ಒಂದು ಚಾಳೀಸು, ಒಂದು ಜಾಗಟೆ, ಒಂದು ಬೋಗುಣಿಯ ತುಂಬಾ ಹೊಸ ಮೂಲಿಕೆಗಳು, ಒಂದು ಗಂಗಾಳದಲ್ಲಿ ಬಿಸಿ ಬಿಸಿಯಾದ ಊಟ, ಒಂದು ಸಣ್ಣ ನಾಯಿ ಕುನ್ನಿ. ಇವೆಲ್ಲ 5 ಇಂದ್ರಿಯಗಳು. ಭವ್ಯವಾಗಿವೆ ನೋಡುವುದಕ್ಕೆ, ಜಾಗಟೆ ಕೇಳುವುದಕ್ಕೆ, ಹೊಸ ಮೂಲಿಕೆಗಳ ಸುವಾಸನೆ, ಬಿಸಿ ಬಿಸಿಯಾದ ರುಚಿಯಾದ ಊಟ ರುಚಿ ನೋಡುವುದಕ್ಕೆ. ಮುಟ್ಲಿ, ನಾನು ಅಂದವಾದ ಸಣ್ಣ ನಾಯಿ ಕುನ್ನಿ ಮುಟ್ಲಿ. ಆದರೆ ಒಗಟನ್ನು ಒಡೆದ ಕೂಡಲೇ ವಸ್ತುಗಳೆಲ್ಲವೂ ಕೂಡಲೇ ತಿರುಗಿ ಹೋದವು. ಯಾಕೆಂದರೆ ಗಡಿಯಾರಕ್ಕೆ ತನ್ನ ಯಾವುದೇ ಇಂದ್ರಿಯಗಳನ್ನು ಕಳೆದುಕೊಳ್ಳುವ ಇಚ್ಛೆ ಇರಲಿಲ್ಲ. ಈಗಾಗಲೇ ಅದರ ಸಮಯ ಆಯಿತು. ಗಡಿಯಾರ 6 ತೋರಿಸಿತು. ಹೊರಗೆ ಬಂದಿತ್ತು ಮತ್ತು ಅದನ್ನು ವಂದಿಸಬೇಕಿತ್ತು. ಅದು ಒಡೆದು ಹೋಗಿದೆ. ಯಾವುದೇ ಪಗಡೆ ಆಟದಲ್ಲಿ ಯಾವಾಗಲೂ 6 ಹಾಕಲು ಆಗುವುದಿಲ್ಲ. ಅದು ಒಡೆದು ಹೋಗಿಲ್ಲ ಪ್ರಭು, ಅದು ಗಡಿಯಾರದಲ್ಲಿಯ ಸಮಯ. ಅದು ನನಗೆ ಗೊತ್ತಿದೆ. 7ರ ಸಮಯವಾದಂತೆ 7 ಚಿಕ್ಕ ಮಕ್ಕಳು ಪ್ರತ್ಯಕ್ಷ ಆದರು. ಸುತ್ತಲೂ ಗೋಲಾಕಾರದಲ್ಲಿ ಸುತ್ತುತ್ತಿದ್ದರು. ಮತ್ತೆ ಕೊನೆಯಿಲ್ಲದೆ ಸಣ್ಣ ಪದ್ಯದಲ್ಲಿ ಸಿಲುಕುತ್ತಿದ್ದರು. ಎಷ್ಟೊಂದು ನೀಲಿಯಾಗಿರುವೆನಾ? ಮತ್ತೆ ನಾನು ಬಂದೆ ನಿನ್ನ ನಂತರ. ನಮಗೆ ಎಷ್ಟೊಂದು ಕೆಲಸ ಇದೆ ಮಾಡುವುದಕ್ಕೆ. ನಾವು ಅಸಕ್ತ ಮನಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೇವೆ. 13ನೇದನ್ನು ನಂತರ ಇಡು. ನಾನು ನಿನಗೆ ಕೊಡುತ್ತೇನೆ ಮುದುಡುವಿಕೆ. ಕೊನೆಯ ದಿನ. ನನಗೆ ಮಲಗಬೇಕು. ಒಳ್ಳೆಯದು. 6 ಮಂದಿಗೆ ಧನ್ಯವಾದಗಳು. ಇಡೀ ವಾರ ನಾನು ದಂಡಿದ್ದೆ. ಎಷ್ಟೊಂದು ನೀಲಿಯಾಗಿರುವೆನಾ? ನಾನು ನಿನ್ನ ನಂತರ ಬರಬಾರದೆ? ಇವೆಲ್ಲ ವಾರದ 7 ದಿನಗಳು. ದಿನಗಳು ಶಾಂತವಾಗಿ ಮರಳಿದವು. ಅತ್ಯಂತ ಆಶ್ಚರ್ಯಕರವಾದದ್ದು ಘಟಿಸಿತು. ಗಡಿಯಾರವು 8 ತಾಸು ತೋರಿಸಿದಾಗ 8 ಗ್ರಹಗಳು ಮೂಡಿ ಬಂದವು. ಅವು ಸುತ್ತಲೂ ಸುತ್ತುತ್ತಿವೆ. ನಮ್ಮ ಸೌರಮಂಡಲದ ಎಷ್ಟೊಂದು ಅಂತವಾಗಿದೆ ಎಂದು ತೋರಿಸುವುದಕ್ಕೆ ಅರಮನೆಯ ಮೋಡಿ ಇಡಿಯಲ್ಲಿ ಮಗ್ಗವಾಗಿತ್ತು. ಗ್ರಹಗಳು ತಿರುಗಿ ಹೋದ ನಂತರ ಆಗ 9 ಜನ ಕಲಾವಿಗಾರರು ನೃತ್ಯವನ್ನು ಪ್ರದರ್ಶಿಸುವುದಕ್ಕೆ ಹೊರಗೆ ಬಂದರು. ಅರಮನೆಯವರೆಲ್ಲ ನೃತ್ಯವನ್ನು ನೋಡಿ ಖುಷಿಪಟ್ಟರು.
ಗಡಿಯಾರ 10 ಬಾರಿಸುತ್ತಲೇ 10 ಜನ ಆಲೋಚನೆಯ ಸದಸ್ಯರು ಹೊರಬಂದರು. ಅವರೆಲ್ಲರೂ ಅತ್ಯಂತ ಬುದ್ಧಿವಂತರಾಗಿದ್ದರು. ಆಗ ಅರಸನ ಮಂತ್ರಿಗಳು ಬೆದರಿದರು, ಎಲ್ಲಿ ತಮ್ಮ ಕೆಲಸಕ್ಕೆ ಸಂಚಕಾರ ಬರುತ್ತೆಂದು. ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಕೂಡಲೇ ಇಬ್ಬರು ಮಕ್ಕಳು ಹೊರಗೆ ಬಂದರು. ಬಾ ಆಟ ಆಡೋಣ. ಬಾ, 2 ಮತ್ತು 2 ಏನು? ಗಡಿಯಾರ 11 ಗಂಟೆ ತೋರಿಸಿತು. ಗಡಿಯಾರ 11 ಗಂಟೆ ತೋರಿಸಿತು. ಗಡಿಯಾರ 11 ಗಂಟೆ ತೋರಿಸಿತು. ಪ್ರತಿಯೊಬ್ಬರು ತಾಳ್ಮೆಯಿಂದ ನೋಡಿದರು. ಮತ್ತೀಗ ಸಮಯ 12 ಗಂಟೆ. ಗಡಿಯಾರ ಅಲುಗಾಡಿತು. ಗಡಿಯಾರ ತಿರುಗಿತು. ಆಗ ವಯಸ್ಸಾದ ವಯೋವೃದ್ಧೆ ಹೊರಗೆ ಬಂದಳು. ಎಲ್ಲರೂ ಗಲಿಬಿಲಿಗೊಂಡರು. ಆಗಾಕೆ ಹಾಡಲು ಹತ್ತಿದಳು. ಆಕೆ 12 ಚಂದವಾದ ಹಾಡುಗಳನ್ನು ಸುಮಧುರ ಕಂಠದಿಂದ ಹಾಡಿದಳು. ಪವಿತ್ರವಾದ ಆಕೆಯ ಧ್ವನಿ ಹೂಗಳು ಹರಳುವಂತೆ, ಹಕ್ಕಿಗಳು ಅರಮನೆಯ ಹೊರಗೆ ನರ್ತಿಸುವಂತೆ ಮಾಡಿತು. ಅದೊಂದು ಅತ್ಯಂತ ಅದ್ಭುತ ಸುಮಧುರ ಕಂಠವಾಗಿತ್ತು. ಇಲ್ಲಿಯ ತನಕ ಯಾರೂ ಕೇಳದಂತದ್ದಾಗಿತ್ತು. ಓ, ಅದೊಂದು ಕರೆನ ಅತ್ಯದ್ಭುತವಾದ ವಸ್ತುವಾಗಿದೆ. ನಾನೆಂದು ನೋಡಿರಲಿಲ್ಲ ಅಂಥದ್ದನ್ನು. ನನಗೆ ತುಂಬಾ ಆನಂದವಾಗುತ್ತಿದೆ. ನನ್ನ ಮಗಳ ಕೈಯನ್ನು ಹಿಡಿಯುವಂತಹ ವ್ಯಕ್ತಿ ಆಂಥೋನಿ ಅಂತ ಜಾಣೆ ವ್ಯಕ್ತಿ, ಗಡಿಯಾರ ತಯಾರಿಸುವಾತ. ಅರಮನೆಯ ಸಕಲರೂ ಒಪ್ಪಿದರು ಗಡಿಯಾರ ಅತ್ಯದ್ಭುತ ವಸ್ತು ಎಂದು. ಅರಸಕುಮಾರಿ ಸಹ ಗಡಿಯಾರ ತಯಾರಿಸುವಾತನನ್ನು ಪ್ರೀತಿಸತೊಡಗಿದಳು. ಅರಸ ಅವರ ಮದುವೆಯ ಮುಹೂರ್ತವನ್ನು ಘೋಷಿಸುವುದರಲ್ಲಿದ್ದ. ಆಗ ಇಲ್ಲ, ಗಡಿಯಾರ ತುಂಬಾ ಸುಂದರವಾಗಿ ಕಾಣುತ್ತಿದೆ. ಇದನ್ನು ಹಾಳು ಮಾಡಿದ ಮೇಲೂ ನೋಡುವುದಕ್ಕೆ ವಿಸ್ಮಯಕಾರಿಯಾಗಿದೆ. ಗುಂಪು ಅಲ್ಲಿಯೇ ನಿಂತುಕೊಂಡಿತು, ತಮ್ಮ ದೃಷ್ಟಿಯನ್ನು ಬದಲಿಸದಂತೆ. ಅಲ್ಲಿ ನಾನು ಅತ್ಯದ್ಭುತ ವಸ್ತುವನ್ನು ಹಾಳು ಮಾಡಿಬಿಟ್ಟೆ. ಅದು ಅದ್ಭುತ ಅಲ್ಲವೇನೋ? ನಿಜವಾಗಿಯೂ? ಅಂದ್ರೆ ನಾನು ನಿಮ್ಮ ಕಾನೂನಿನ ಪಾಲನೆ ಮಾಡುತ್ತಿದ್ದೇನೆ. ನಾನು ಅರಸಕುಮಾರಿಯನ್ನು ಮದುವೆ ಆಗ್ತೇನೆ, ಮತ್ತೆ ನಿಮ್ಮ ರಾಜ್ಯದ ಅರ್ಧ ಭಾಗವನ್ನು ಪಡೆಯುತ್ತೇನೆ, ಹೌದಲ್ವೇ? ಅದು ಸರಿಯಾಗೇ ಇದೆ. ಆದ್ರೆ ಅಪ್ಪ, ನನ್ನ ಕ್ಷಮಿಸು ಮುದ್ದು ಮಗಳೇ. ವಚನ ಕೊಟ್ಟ ಮೇಲೆ ಮುಗೀತು. ಸಕಲ ರಾಜ್ಯವೆಲ್ಲ ಒಪ್ಪಿಕೊಂಡಿದೆ. ಸುಂದರವಾದ ಕಲಾಕೃತಿಯನ್ನು ಹಾಳು ಮಾಡಿದ್ದು ಅತ್ಯದ್ಭುತವಾದ ಸಂಗತಿ ಎಂದು ನಿನಗೆ ಗೊತ್ತಿಲ್ಲವೇ? ಹೌದು, ಆದರೆ ಆ ರೀತಿಯಾಗಿ ಅಲ್ಲ. ನನ್ನ ಪ್ರಿಯ ಅರಸಕುಮಾರಿ, ವಚನ ಕೊಟ್ಟಿದ್ದು ಅತ್ಯದ್ಭುತ ಸಂಗತಿ, ವಿಶೇಷವಾದ ರೀತಿಯ ಅತ್ಯದ್ಭುತ ಸಂಗತಿ ಅಲ್ಲ ಅದು. ನಾನು ಮದುವೆಯಾಗೋದಕ್ಕೆ ಸಿದ್ಧಳಿದ್ದೇನೆ. ಅರಮನೆಯವರೆಲ್ಲ ದಿಗ್ಭ್ರಾಂತರಾದರು, ನಿರಾಶೆ ಹೊಂದಿದರು. ಆಂಟೋನಿಯೋ ತುಂಬಾ ದುಃಖಿತನಾದ. ತನ್ನ ಹಾಳಾದ ಗಡಿಯಾರವನ್ನು ತೆಗೆದುಕೊಂಡು ಮರಳಿ ತನ್ನ ಕತ್ತಲಾದ ಮನೆಗೆ ಬಂದ. ಹಾಸಿಗೆ ಮೇಲೆ ಕುಳಿತ ದುಃಖಿತನಾದ ಗರಬಡಿದವನಂತಾದ. ಇದು ಭೀಕರವಾಗಿದೆ. ಅದು ನನ್ನ ನಿಜ ಸ್ಥಿತಿ. ನಾನೆಂಥ ಪ್ಯಾಲಿ ಅರಸಕುಮಾರಿಯನ್ನು ಮದುವೆಯಾಗುವ ಕನಸು ಕಾಣುತ್ತಿದ್ದೆ. ಅದು ಒಳ್ಳೆಯದು. ಚುರ್ರೋ ಏನೂ ಬದಲಾಗಿಲ್ಲ. ಕೈ ಮೀರಿ ಪ್ರಯತ್ನಿಸಿದೆ. ನಾನೀಗ ಮಲಗುತ್ತೇನೆ. ಆದ್ರೆ ಚೂರೋ ತನ್ನ ಗೆಳೆಯನನ್ನು ಅಷ್ಟು ಸುಲಭವಾಗಿ ಬಿಡಬಾರದೆಂದು ಹೇಳಿದ. ಮರುದಿನ ಅದ್ಭುತ ಆಳು ಮಾಡುವಾತ ಎನ್ನುವ ವ್ಯಕ್ತಿಯ ಜೊತೆಗೆ ಅರಸಕುಮಾರಿಯ ಮದುವೆ ಆಗುವುದಿತ್ತು. ತಯಾರಿಯೆಲ್ಲ ಮಾಡಿಯಾಗಿತ್ತು. ಆದರೆ ಅರಸಕುಮಾರಿಯಾಗಲಿ ಅರಸನಾಗಲಿ ಹೀಗಾಗಿ ಇರಲಿಲ್ಲ. ಅದ್ಭುತವಾದ ಹಾಳು ಮಾಡಿದಾತ ಹೆಮ್ಮೆಯಿಂದ ಅರಮನೆಯ ಪ್ರವೇಶ ಮಾಡಿದ. ಮತ್ತೆ ಅರಸಕುಮಾರಿಯ ಬದಿಯಲ್ಲಿ ನಿಂತುಕೊಂಡನು. ಎಲ್ಲರೂ ಅಲ್ಲಿ ನಿಂತುಕೊಂಡಂತೆ ದುಃಖಿತರಾಗಿ ನೋಡುತ್ತಿದ್ದರು. ಅರಮನೆಯ ಬಾಗಿಲು ದೊಡ್ಡದಾಗಿ ಶಬ್ದ ಮಾಡುತ್ತಾ ತೆರೆಯಿತು. ಮಹಾಪ್ರಭುಗಳೇ, ಅವರು ಬರುತ್ತಿದ್ದಾರೆ. ಯಾರು ಬರುತ್ತಿದ್ದಾರೆ? ಆತ್ಮಗಳು, ಮುರಿದ ಗಡಿಯಾರದ ಆತ್ಮಗಳು. ಅದು ನಿಜವಾಗಿತ್ತು. ಕಟ್ಟಿಗೆಯ ವ್ಯಕ್ತಿ, ವಾರದ ದಿನಗಳು, ಗ್ರಹಗಳು ಆರುತ್ತಾ ಬಂದವು. ನೀನು ನಿಪುಣತೆಯ ಕೊಲ್ಲಬೇಕು ಅಂತ ತಿಳಿದಿದಿ. ಕಲೆಯನ್ನು ಕೊಲ್ಲಬೇಕು. ನನ್ನ ಕೆಳಗಿಳಿಸು ನನ್ನ. ಹಾಗೆ ಮಾಡೋದಲ್ಲ ಅವ್ರೆ. ಶುಕ್ರವಾರ ಈ ವ್ಯಕ್ತಿ ಸುತ್ತಲೂ ತಿರುಗುವಂತೆ ಮಾಡು. ನಾವು ತಿರುಗುತ್ತೀವಲ್ಲ ಹಾಗೆ.
ನನಗೆ ತಲೆ ಸುತ್ತುತ್ತಿದೆ. ಯಾರ ತಪ್ಪಿದು? ಹೇಗೆ ನೀನು ಯೋಚಿಸುತ್ತೀಯೋ ಕಲೆಗೆ ಆತ್ಮ ಇರೋದಿಲ್ಲೆಂದು? ಆತ ಕುಣಿಯುವಂತೆ ಮಾಡು. ಅಯ್ಯೋ ನನ್ನ ಬೆನ್ನು, ಒಳ್ಳೆಯದು, ನಿಲ್ಸು ನಿಲ್ಸು. ನಾನು ಮೂರ್ಖ ಕಲೆಯನ್ನು ಕೊಲ್ಲಬೇಕೆಂದು ಯೋಚಿಸಿದ್ದೆ. ನಾನು ಕ್ಷಮೆ ಬೇಡುತ್ತಿದ್ದೇನೆ. ಪುಣ್ಯ ಕಟ್ಟಿಕೊಂಡು ನನ್ನ ಕ್ಷಮಿಸಿಬಿಡಿ. ನಾನು ಒಪ್ಪಿಕೊಂಡೆ. ಗಡಿಯಾರ ಮಾಡುವವನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಂಡಿದ್ದೆ. ಆತನ ಕೌಶಲ್ಯ ಹಾಗೂ ಜಾಣ್ಮೆಯಿಂದ ಗಡಿಯಾರ ಮಾಡಿದ್ದ. ಅದು ಖರೇನ ಅತ್ಯದ್ಭುತ ವಸ್ತುವಾಗಿತ್ತು. ನಾನು ಶರಣಾಗುತ್ತೇನೆ. ಯಾರಾದ್ರೂ ಹೋಗಿ ನನ್ನ ಆಂಟೋನಿಯನ್ನು ಕರೆದುಕೊಂಡು ಬನ್ನಿ. ಬಾ ನನ್ನ ಮಗ, ನೀನು ಅರ್ಧ ರಾಜ್ಯದ ಹಕ್ಕುದಾರನಾಗಲು ಯೋಗ್ಯನಿರುವೆ. ಮತ್ತೆ ನನ್ನ ಸಂಗಾತಿ? ಅರಮನೆ ಅರಸುಕುಮಾರಿ ಆಂಟೋನಿಯಾ ಒಂದಾದ್ದರಿಂದ ಉತ್ಸಾಹಗೊಂಡಿತು. ಗಡಿಯಾರ ತಯಾರಿಸುವಾತ ಸಿದ್ಧ ಮಾಡಿ ತೋರಿಸಿದ. ಕೆಟ್ಟ ಹಾಳು ಮಾಡಿದಾತ ಎಷ್ಟೇ ಬಲಶಾಲಿಯಾಗಿದ್ದರೂ ನಿಜವಾದ ಕೌಶಲ್ಯವನ್ನು ಹಾಳು ಮಾಡುವುದು ಎಂದಿಗೂ ಅಸಾಧ್ಯ ಎಂದು. ಮತ್ತೆ ಅದ್ಭುತ ಹಾಳು ಮಾಡುವಾತ ಹಾಳು ಮಾಡಿದ ಅದ್ಭುತವಾದ ವಸ್ತುಗಳನ್ನು ಸರಿಪಡಿಸುತ್ತಿದ್ದಾನೆ. ಅದ್ಭುತವಾದ ಕೆಲಸ ಆತ ಮಾಡುತ್ತಿದ್ದಾನೆ. ಹೇಳಿಕೆಯಂತೆ ನಾವು ಸರಿಯಾಗಿದ್ದರೆ ಅಂತ್ಯವೂ ಸರಿಯಾಗಿ ಆಗುತ್ತದೆ. ಏನಾಯಿತು? ನನ್ನ ಅರ್ಧ ರಾಜ್ಯವನ್ನು ಹಾಗೂ ಅರಸುಕುಮಾರಿಯ ಹೃದಯವನ್ನು ಗೆದ್ದನೆ? ಇಲ್ಲ, ನೀನು ಗೆಲ್ಲಲಿಲ್ಲ. ಇಲ್ಲಿಗೆ ಕತೆ ಮುಗಿಯಿತು. ಓ ಇಲ್ಲ ಇಲ್ಲ, ನಿಲ್ಲಿ. ನಾನು ಅತ್ಯದ್ಭುತವಾದ ವಸ್ತುವನ್ನು ತೋರಿಸುತ್ತೇನೆ. ನಾನು